Brahmin's Cafe, Brahmin's Cafe. ಸೌಂದರ್ಯ ಮತ್ತೆ ನಮ್ಮ ಜೀವನದಲ್ಲಿ ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ಅಷ್ಟೇ. ನನ್ನ ಅವಳ ಮದುವೆ ಮುರಿದು ಬಿದ್ದಾಗಲೇ ನನ್ನನ್ನು ಅವಳು ಮರ್ತು ಬಿಟ್ಟಿರ್ತಾಳೆ, ಇನ್ಯಾವತ್ತೂ ನಮ್ಮ ಸುದ್ದಿಗೆ ಬರಲ್ಲ ಅನ್ಕೊಂಡಿದ್ದೆ. ಅಲ್ಲ, ಹಸಿ ಮನೆವರೆಗೂ ಬಂದು ನಿಂತೋಗಿರೋ ಮದುವೆಗಳು ಬೇಕಾದಷ್ಟಿದೆ. ಹಾಗಂತ ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗ್ತಾರ? ಅವಳ ಮನಸ್ಸು ಅಷ್ಟೊಂದು ದುರ್ಬಲನಾ? ಅಲ್ಲ, ನಾನು ನೀನು ಎಷ್ಟು ದಿವಸದಿಂದ ಅನ್ಯೋನ್ಯವಾಗಿದ್ದೀವಿ. ಫ್ರೆಂಡ್ಸ್ ಅಂತ ಎಲ್ಲ ವಿಷಯಗಳನ್ನು ಶೇರ್ ಮಾಡ್ಕೊಂಡಿದ್ದೇವೆ. ಆದರೆ ಪ್ರೀತಿ ಪ್ರೇಮ ಅಂತ ಬಂದಾಗ ಇಬ್ಬರು ಹೆದರ್ಕೊಂಡು ಚಿಪ್ಪೊಳಗಿರೋ ಆಮೆಗಳ ಥರ ಆಗೋಗಿದ್ವಿ. ಎಲ್ಲಿ ನಮ್ಮ ಸ್ನೇಹ ವಿಶ್ವಾಸಕ್ಕೆ ಧಕ್ಕೆ ಬರುತ್ತೋ ಅಂತ ಇಬ್ಬರು ನಮ್ಮ ತುಟಿಗಳಿಗೆ ಹೊಲಿಗೆ ಹಾಕೊಂಡಿದ್ವಿ. ನೀನಂತೂ ನನ್ನ ಇನ್ನೊಬ್ರಿಗೆ ದಾರೆ ಏರ್ಕೊಡೋಕ್ಕೂ ಸಿದ್ಧವಾಗಿದ್ದೆ. ಏನೋ ಅಕಸ್ಮಾತಾಗಿ ನಿನ್ಗೆ ಇವ್ರ ಬಂಡವಾಳ ಗೊತ್ತಾಯ್ತು, ನಾನು ಬಚಾವಾದೆ. ಇಷ್ಟೊತ್ತಿಗೆ ಅವಳ ಜೊತೆ ನನ್ನ ಮದುವೆ ಆಗೋಗ್ತಿತ್ತು. ನೀನು ಮಾನಸಿಕವಾಗಿ ನನ್ನನ್ನೇ ಗಂಡ ಅನ್ಕೊಂಡು ನನ್ನ ನೆನಪಲ್ಲೇ ಇರ್ತೀನಿ ಅಂದೇ ವಿನಾ ಈಗ ಸಾಯೋ ಮಾತಾಗ್ಲಿ ಪಲಾಯನವಾದ ಆಗ್ಲಿ ನಿನ್ನ ಬಾಯಲ್ಲಿ ಅಪ್ಪಿ ತಪ್ಪಿನೂ ಬರಲಿಲ್ಲ. ಯಾಕಂದ್ರೆ ಅಷ್ಟು ದಿನಗಳ ಒಡನಾಟದಲ್ಲಿ ನಮ್ಮಿಬ್ರು ಮಧ್ಯೆ ಅಂತ ಬಲವಾದ ಬಾಂಡೇಜ್ ಬೆಳೆದಿತ್ತು. ಆದ್ರೆ ನನ್ನ ಅವಳ ಮಧ್ಯೆ ಯಾವ ಬಾಂಡೇಜು ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮಿಬ್ಬರದು ಬರೀ ಕೆಲವೇ ದಿನಗಳ ಪರಿಚಯ ಅಷ್ಟೇ. ಒಂದಿನೂ ಕಾಫಿ ಕುಡ್ದಿಲ್ಲ, ದೇವಸ್ಥಾನ ಸಿನಿಮಾ ಪಾರ್ಕ್ ಅಂತ ಎಲ್ಲೂ ಸುತ್ತಾಡಿಲ್ಲ. 2 ನಿಮಿಷ ಅವಳ ಜೊತೆ ಮನ್ಸು ಬಿಚ್ಚಿ ಮಾತಾಡಿಲ್ಲ. ಹೀಗಿದ್ರು ನನಗೋಸ್ಕರ ಅವಳು ಆತ್ಮಹತ್ಯೆ ಪ್ರಯತ್ನ ಕೇಳಿತಾಳೆ ಅಂದ್ರೆ ಏನರ್ಥ? ನಿಜ, ಅವಳು ನಿಮ್ಮ ಜೊತೆ ಕಾಫಿ ಕುಡಿದೇ ಇರಬಹುದು, ಪಾರ್ಕು ಸಿನಿಮಾ ಅಂತ ಕೈ ಹಿಡಿದು ಓಡಾಡದೇ ಇರ್ಬೋದು. ಇದೆಲ್ಲ ನಿಜ. ಆದ್ರೆ ಇದನ್ನ ಅವಳ ಕಲ್ಪನೆಯಲ್ಲಿ ಮಾಡ್ಕೊಂಡಿದ್ದಾಳೆ. ಮದುವೆ ಆಗಿ ಹನಿಮೂನ್ಗೆ ಹೋಗೋವರೆಗೂ ಬಣ್ಣದ ಕನಸುಗಳನ್ನ ಕಂಡಿದ್ದಾಳೆ. ಅವಳು ಹಾಗೆಲ್ಲ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ, ಬಣ್ಣದ ಕನಸುಗಳನ್ನ ಕಟ್ಕೊಳ್ಳೋದಕ್ಕೆ ಮುಖ್ಯ ಕಾರಣ ಯಾರು ಗೊತ್ತಾ? ಅಮ್ಮ. ಹೌದು ವೈಭವ್, ಅವಳನ್ನ ನೋಡಿದ ದಿವಸದಿಂದನೂ ಅಮ್ಮ ಇವಳೇ ನನ್ನ ಸೊಸೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ರು. ನಿಮ್ಮ ಬಗ್ಗೆ ಆಸೆಗಳನ್ನ ತುಂಬಿದ್ರು, ಭರವಸೆನ ನೀಡಿದ್ರು. ಆದರೆ ಇದ್ಯಾವುದೂ ನಿಜ ಆಗದೆ ಎಲ್ಲ ಟುಸ್ಸಾಗೋಯ್ತಲ್ವಾ? ನೀವು ಅವಳಿಗೆ ಇನ್ಯಾವತ್ತಿಗೂ ಸಿಗಲ್ಲ ಅನ್ನೋದು ಮನದಟ್ಟಾಗೋಯ್ತಲ್ವಾ? ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾಳೆ ಅನ್ಸತ್ತೆ. ಹುಚ್ಚುಡುಗಿ. ಆಯ್ತು, ನೀನು ಹೇಳೋದು ನಿಜನೇ ಇರ್ಬೋದು. ಆದರೆ ಇಷ್ಟು ಕಡಿಮೆ ಟೈಮಲ್ಲಿ ಪ್ರಾಣ ಕಳ್ಕೊಡೋದಿಕ್ಕೆ ಹೋಗ್ತಾರ? ಅಲ್ಲ, ಒಂದು ವೇಳೆ ನಾನೇನಾದರೂ ಅವಳನ್ನ ಪ್ರೀತಿಸಿ ಮೋಸ ಮಾಡಿ ಕೈ ಬಿಟ್ಟಿದ್ರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ನೀನು ಹೇಳೋ ಹಾಗೆ ಅವಳು ದೊಡ್ಡ ಫ್ರಾಡ್. ತಪ್ಪೆಲ್ಲ ಅವಳದೇ ಇಟ್ಕೊಂಡು ನಮ್ಮನ್ನ ಸಿಕ್ಸಕ್ಕೆ ನೋಡ್ತಾ ಇದ್ದಾಳೆ. ಅಪ್ಪ ಹೇಳ್ದಾಗೆ ಅವಳ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಆ ಅಪರಾಧ ಎಲ್ಲ ನಮ್ಮ ಮೇಲೆ ಬರ್ಬೋದು. ಅದರಲ್ಲೂ ಅಪ್ಪ ವೈಷ್ಣವಿ ಅಂತೂ ನಿನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗೆ ತುಂಬ ಭಯ ಆಗುತ್ತೆ ಕರ್ಣ. ಆ ರೀತಿ ಏನೂ ಆಗದೆ ಇರಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಬಿಟ್ರೆ ಬೇರೆ ದಾರಿ ಇಲ್ಲ ವೈಭವ್. ದೇವ್ರೆ, ಸೌಂದರ್ಯ ಜೀವಕ್ಕೆ ಯಾವ ಅಪಾಯನೂ ಆಗದೆ ಸುರಕ್ಷಿತವಾಗಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ. ದಯೆಯಿಂದ ನನ್ನ ಮುದ್ದು ಬಂಗಾರಿಗೆ ಯಾವ ಅಪಾಯನೂ ಆಗದೆ ಕ್ಷೇಮವಾಗಿ ವಾಪಸ್ ಬಂದ್ಲಲ್ಲ, ನನಗಷ್ಟೇ ಸಾಕು. ದೇವ್ರ ದಯೆ ಅಲ್ಲಮ್ಮ, ನಿಮ್ಮ ದಯೆ. ನೀವು ನನ್ನ ಮಗಳು ಪ್ರಾಣ ಹೋಗಬಾರ್ದು, ಮಗಳಾಗಿ ಸೊಸೆಯಾಗಿ ಅವಳು 100 ಕಾಲ ಚೆನ್ನಾಗಿರ್ಬೇಕು ಅಂತ ಮನಸ್ಸಲ್ಲೇ ಹಾರೈಸ್ತಾ ಬಂದ್ರಲ್ಲ, ಅದ್ರ ಪ್ರಭಾವ ನಾನು ಬದುಕ್ಬಿಟ್ಟೆ. ತಾಯಿ ಪ್ರೀತಿಗೆ ಆ ಶಕ್ತಿ ಇದೆ ಅಂತ ತೋರಿಸ್ಬಿಟ್ರಿ ಅಮ್ಮ. ನನ್ನ ಕಂದ, ಈಗಲಾದರೂ ನನ್ನ ನಂಬ್ತೀಯ ತಾನೆ? ಹ್ಞೂ ಅಮ್ಮ,
ಹಾಗಾದ್ರೆ ನಾನು ಹೇಳೋದನ್ನ ಕೇಳು. ನಿನ್ನ ಇವತ್ತಿನ ಮನಸ್ಥಿತಿಗೆ ಪರಿಸ್ಥಿತಿಗೆ ಕಾರಣ ಆ ಕರುಣನೇ. ವೈಭವ್ ಕೈಯಿಂದ ತಾಳಿ ಕಟ್ಟಿಸ್ಕೊಂಡು ಅವಳು ನಮ್ಮೆಲ್ಲರ ಬದುಕಿನ ಜೊತೆನೂ ಆಟ ಆಡ್ತಾ ಇದ್ದಾಳೆ. ನಮ್ಮೆಲ್ಲರ ಭಾವನೆಗಳಿಗೂ ಆಸೆಗಳಿಗೂ ಬೆಂಕಿ ಇಟ್ಬಿಟ್ಲು. ನಾವಿದನ್ನೇ ಇಟ್ಕೊಂಡು ಕರುಣಾ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು. ನಿನ್ನ ಆತ್ಮಹತ್ಯೆ ಪ್ರಯತ್ನಕ್ಕೂ ಅವಳೇ ಕಾರಣ ಅಂತ ಹೇಳಿ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ಬೋದು. ಶಾಂತಮ್ಮ ಅವರೇ, ನೀವು ಆ ರೀತಿ ಮಾಡಿದ್ರೆ ನಿಮ್ಮ ಮಗ ಬೇಜಾರು ಮಾಡ್ಕೊಳ್ಳಲ್ವಾ? ಸುಮ್ಮನೆ ಈ ಪೊಲೀಸು ಗಿಲೀಸು ಎಲ್ಲ ಯಾಕೆ? ನಿಜ ವಸಂತ, ಅವನು ಬೇಜಾರು ಮಾಡ್ಕೊಳ್ತಾನೆ. ಶಾಶ್ವತವಾಗಿ ನಮ್ಮಿಂದ ದೂರ ಹೊರಟೋಗ್ತಾನೆ. ಉಪಾಯವಾಗಿ ಅವನ ಕೈಯಿಂದಲೇ ಅವಳನ್ನ ಆಚೆ ಹಾಕಿಸಿ ಇವಳನ್ನೇ ನಾನು ಸೊಸೆ ಮಾಡ್ಕೊಳ್ತೀನಿ ಬಿಡು. ಅದಕ್ಕೋಸ್ಕರನೇ ನಾನು ಮತ್ತೆ ಬದುಕು ಬಂದೆ ಅನಿಸುತ್ತೆ ಅಮ್ಮ. ಇಲ್ಲದೆ ಹೋಗಿದ್ರೆ ನಿಮ್ಮ ಮಡ್ಲಲ್ಲೇ ನನ್ನ ಜೀವ ಬಿಟ್ಬಿಡ್ತಾ ಇದ್ದೆ. ಅಮ್ಮ ಭರವಸೆ ಕೊಟ್ಟಾಯ್ತಲ್ಲ ಕಂದ, ಇನ್ನೇನಿದ್ರು ಅವ್ರು ಹೇಳ್ದಂಗೆ ಕೇಳಬೇಕಷ್ಟೇ. ಕೇಳ್ತೀನಮ್ಮ. ಅಮ್ಮನ ಮಾತನ್ನ ನಾನು ಯಾವುದೇ ಕಾರಣಕ್ಕೂ ಮೀರಲ್ಲ. ಇಷ್ಟು ವರ್ಷ ನಮ್ಮ ಎತ್ತಮ್ಮ ಯಾರು ಹೇಗಿರ್ತಾರೆ ಅಂತ ಯೋಚನೆ ಮಾಡಿಕೊಂಡೇ ಕಾಲ ಕಳೆದೆ. ಆದರೆ ಈಗ ನಿಧಿ ಸಿಕ್ಕೋ ಹಾಗೆ ನೀವು ನನಗೆ ಸಿಕ್ಕಿದ್ದೀರಾ. ದಿನದಲ್ಲಿ ಒಂದು ಗಳಿಗೆನಾದರೂ ನಿಮ್ಮ ಮಡ್ಲಲ್ಲಿ ಮಲ್ಕೊಳೋ ಭಾಗ್ಯ ಸಿಕ್ಕಿದ್ರೆ ಸಾಕು, ಬೇರೆ ಏನು ಬೇಡ. ಶಾಶ್ವತವಾಗಿ ನಾನು ನೆಮ್ಮದಿ ಪಡ್ಕೊತೀನಿ. ಬಂಗಾರ, ನಿಜ ಹೇಳ್ತೀನಿ ಅಮ್ಮ, ನೀವು ನನಗೆ ಅತ್ತೆ ಆಗೋದು ಬಿಡೋದು ಆ ದೇವ್ರಿಗೆ ಬಿಟ್ಟಿದ್ದು. ಆದರೆ ಆ ದೇವರು ಈ ಅಮ್ಮನ ಆಲ್ರೆಡಿ ನನಗೆ ಪರ್ಮನೆಂಟಾಗಿ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ. ಕಾಣದೇ ಇರೋ ಅತ್ತೆಗಿನ್ನ ಕಣ್ಮುಂದೆ ಇರೋ ಈ ಅಮ್ಮನೇ ನನಗೆ ಮುಖ್ಯ. ಈ ಅಮ್ಮನ ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅಮ್ಮ, ನಿಮ್ಮನ್ನ ಒಂದು ಕ್ಷಣ ಕೂಡ ನಂಗೆ ಬಿಟ್ಟಿರೋಕ್ಕಾಗಲ್ಲ. ಪ್ಲೀಸ್ ನನ್ನ ಜೊತೆ ಇಲ್ಲೇ ಇರ್ತೀರಾ? ಇಲ್ಲೇ ಇದ್ಬಿಡ್ಬೇಕಂತೆ ಈ ಮಹಾರಾಣಿ ಕೇಳ್ಬಿಟ್ಲು ಅಂತ. ನೋಡಿ ಶಾಂತಮ್ಮ ಹೇಗೆ ಮಾತಾಡ್ತಿದ್ದಾಳೆ ಅಂತ. ಮಾತಾಡ್ಲಿ ಬಿಡು ವಸಂತ, ಇವಳು ನನ್ನ ಮಹಾರಾಣಿನೇ ತಾನೇ, ನನ್ನ ಮುದ್ದು ಬಂಗಾರ. ಕಂದ, ನನಗೆ ತಾನೇ ನಿನ್ನನ್ನು ಬಿಟ್ಟಿರಕ್ಕೆ ಇಷ್ಟ ಅಂತ ಅನ್ಕೊಂಡ್ಯಾ? ಸದಾ ಕಾಲ ನಿನ್ನನ್ನು ತಪ್ಪಿ ಮುದ್ದಾಡ್ಬೇಕು ಅಂತ ಅನ್ಸುತ್ತೆ ಕಂದ. ಆದ್ರೆ ಅನ್ಸಿದ್ದನ್ನೆಲ್ಲ ಮಾಡಕ್ಕಾಗಲ್ವಲ್ಲ, ಪರಿಸ್ಥಿತಿಗಳು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಆದ್ರೂ ಪ್ರಯತ್ನ ಪಡ್ತೀನಮ್ಮ. ನಮ್ಮ ಯಜಮಾನ್ರ ಹತ್ರ ಮಾತಾಡಿ ನಿನ್ನನ್ನ ಅಲ್ಲಿ ಕರೆಸ್ಕೊಳಕ್ಕಾಗತ್ತಾ ಅಂತ ನೋಡ್ತೀನಿ. ಆದ್ರೆ ಒಂದು ವಿಷಯ ಕಂದ, ನಾನು ನೀನು ತಾಯಿ ಮಗಳು ಅನ್ನೋ ರಹಸ್ಯ ಯಾರಿಗೂ ತಿಳಿಬಾರ್ದು. ಮುಖ್ಯವಾಗಿ ನಮ್ಮ ಯಜಮಾನ್ರಿಗಂತೂ ಗೊತ್ತೇ ಆಗ್ಬಾರ್ದು. ಇದು ಅವ್ರ ಸಾವು ಬದುಕಿನ ಪ್ರಶ್ನೆ. ಅವ್ರ ಜೀವ ಉಳಿಸ್ಕೊಳಕ್ಕೆ ಆವತ್ತು ನೀನು ಹುಟ್ಟಿದಾಗ್ಲೇ ನಿನ್ನನ್ನ ವಸಂತನ ಕೈಗೆ ಒಪ್ಸಿದ್ದು. ಇಲ್ಲಾಂದ್ರೆ ನಾನು ಅವ್ರನ್ನ ಆವತ್ತೇ ಕಳ್ಕೊಂಡು ಇವತ್ತು ಅನಾಥೆ ಆಗ್ಬಿಡ್ತಾ ಇದ್ದೆ. ಆವತ್ತು ನನ್ನ ತಾಳಿ ಭಾಗ್ಯ ಗಟ್ಟಿ ಮಾಡಿದ್ದು ಇದೇ ವೈಭವ್. ಅದಕ್ಕೆ ಅವನು ನನ್ನ ಹೊಟ್ಟೆಲ್ ಹುಟ್ಟಿಲ್ಲ ಅನ್ನೋ ಭಾವನೆ ನನಗೆ ಯಾವತ್ತೂ ಬಂದಿಲ್ಲಮ್ಮ.
ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಅವನ ಜೊತೆ ನಿನ್ನ ಮದುವೆ ಮಾಡೋ ಜವಾಬ್ದಾರಿ ನಂದು. ಎಲ್ಲಿ ನನಗೆ ಮಾತು ಕೊಡು. ಈ ಸತ್ಯನ ಯಾರ ಮುಂದೆನೂ ಹೇಳಲ್ಲ, ಅಪ್ಪಿ ತಪ್ಪಿ ಯಾರ ಮುಂದೆನೂ ಪ್ರಸ್ತಾಪ ಮಾಡಲ್ಲ ಅಂತ ನನಗೆ ಮಾತು ಕೊಡಮ್ಮ. ಅಮ್ಮ, ಇದು ಒಂದು ಜನ್ಮ ಅಲ್ಲಮ್ಮ, ಮುಂದಿನ 7 ಜನ್ಮಕ್ಕೂ ನೀವೇ ನಮ್ಮಮ್ಮ, ನಾನೇ ನಿಮ್ಮ ಮಗಳು. ಆದರೆ ಈ ಜನ್ಮದಲ್ಲಿ ನೀವೇ ನನ್ನ ತಾಯಿ, ನಾನೇ ನಿಮ್ಮ ಮಗಳು ಅನ್ನೋ ರಹಸ್ಯನ ನಾನು ಯಾರಿಗೂ ಹೇಳಲ್ಲ, ಖಂಡಿತ ಯಾರಿಗೂ ಹೇಳಲ್ಲ. ಬಿಡಿ ಶಾಂತಮ್ಮ, ಅವತ್ತೇನೋ ಗೊತ್ತಿಲ್ದಂಗೆ ತಪ್ಪು ನಡೆದೋಯ್ತು. ಇನ್ಮೇಲೆ ಆ ಥರ ನಡೆಯಿಲ್ಲ. ಹ್ಞೂ ಅಮ್ಮ, ಇನ್ಮೇಲೆ ಯಾವತ್ತೂ ಆಗಾಗಲ್ಲ, ಖಂಡಿತ ಯಾರಿಗೂ ಗೊತ್ತಾಗಲ್ಲ. ಒಳ್ಳೇದೇ ಕಂದ, ಆದಷ್ಟು ಬೇಗ ನಿನ್ನನ್ನು ಅಲ್ಲಿಗೆ ಕರೆಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ. ಹಾಂ, ಹೊತ್ತಾಗ್ತಾ ಇದೆ, ನಾನೇನು ಬರಲಾ? ಮಗಳೇ, ನೀನು ಹುಷಾರಾಗಿ ನೋಡ್ಕೊಳ್ಬೇಕು. ಆಯ್ತಮ್ಮ. ನನ್ನ ಬಂಗಾರ, ಹೋಗಿ ಬರ್ತೀನಿ. ಬರ್ತೀನಮ್ಮ. ಅಮ್ಮ, ಅಪ್ಪ, ಅಮ್ಮ, ಅಪ್ಪ. ಏನಾಯ್ತು? ಯಾಕೋ ಹೀಗೆ ಓಡ್ ಬರ್ತಿದ್ಯಾ? ಅಮ್ಮ, ನಾವು ಕರುಣ ಅಕ್ಕಂಗೆ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ, ದೇವ್ರಿದ್ದಾನೋ ಇಲ್ವೋ ಏನೇನೋ ಮಾತಾಡ್ಕೊತಿದೀವಲ್ಲ, ಡೌಟೇ ಬೇಡ ಅಮ್ಮ, ದೇವ್ರಿದ್ದಾನೆ, ಅವ್ನು ತುಂಬಾ ಒಳ್ಳೆಯವನು. ಯಾಕೋ ಏನೇನೋ ಮಾತಾಡ್ತಿದ್ಯಾ? ಅದೇನು ಅಂತ ಸರಿಯಾಗಿ ಬಿಡಿಸೇಳ. ಇನ್ಮೇಲೆ ನಮ್ ಕರುಣ ಅಕ್ಕಂಗೆ ಯಾವ ಸಮಸ್ಯೆನೂ ಇಲ್ಲ, ಬಿಕಾಸ್ ಸೌಂದರ್ಯ ಬದುಕ್ಬಿಟ್ಲು. ನೀನ್ ಹೇಳ್ತಿರೋದು ನಿಜನೇನೋ? ಅವಳನ್ನ ಇವಾಗ ವೈಭವ್ ಬಾಬು ಅವ್ರ ಅಮ್ಮ ಶಾಂತಮ್ಮ ಅವರೇ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅವಳ ಮನೆಗೆ ಕರ್ಕೊಂಡು ಹೋಗಿದಾರಂತೆ. ನಿಜನೇನೋ? ನಿನಗೆ ಹೇಗೋ ಗೊತ್ತಾಯ್ತು? ಇದು ನಿನಗೆ ಹೇಳಿದ್ದಾರೋ? ಶ್ರೇಯಸ? ಇಲ್ಲಪ್ಪ, ನನ್ನ ಫ್ರೆಂಡ್ ಅಲೋ ಕೇಳಿದ್ದು. ಸೌಂದರ್ಯ ಅವ್ರ ಮನೆ ಹಿಂದಿನ ಕ್ರಾಸ್ ಅಲ್ಲಿ ಅವನು ಇರೋದು. ಅವನನ್ನ ಬಿಟ್ಟಿದ್ದೆ ವಿಚಾರಿಸಿ ನಂಗೆ ಇನ್ಫಾರ್ಮೇಶನ್ ಕೊಡು ಅಂತ. ಓ, ಹಾಗಾದ್ರೆ ಗೂಢಾಚಾರಕ್ಕೆ ಮಾಡ್ತಿದ್ಯಾನೋ ಇನ್ಫಾರ್ಮರ್ನ ಬಿಟ್ಟು? ಮತ್ತೆ ಅಕ್ಕನ ಮೇಲಿರೋ ಪ್ರೀತಿ ಕಡಿಮೆನ ನನ್ ಕಂದಂಗೆ. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಪುಟ್ಟ. ಈ ವಿಷಯ ಕೇಳಿದಾಗಿಂದ ನನಗಂತೂ ಕೈ ಕಾಲೇ ಆಡ್ತಿರ್ಲಿಲ್ಲ. ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ ರೀ? ಯಶೋಧ, ಈಗ ನಿಜವಾಗ್ಲೂ ಬದುಕ್ ಬಂದಿತ್ತು ಸೌಂದರ್ಯ ಅಲ್ಲ ಕಣೆ, ನಮ್ಮ ಮಗಳು ಕರುಣ. ಕಾರ್ತಿಕ್, ನೀನ್ ಹೇಳ್ದಾಗೆ ನಾವು ನಿಜವಾಗ್ಲೂ ದೇವ್ರನ್ನ ನಂಬಲೇಬೇಕು ಕಣೋ. ಯಾಕೆಂದ್ರೆ ಈ ಕಡೆ ಉಡುಪರು, ಅವ್ರ ಮನೆಯವರು ಎಲ್ಲರೂ ಬಂದು ನಮಗ್ ಸಮಾಧಾನ ಹೇಳ್ತಾರೆ. ಮನಸ್ಸಲ್ಲಿ 100 ಪ್ರಶ್ನೆಗಳನ್ನ ಇಟ್ಕೊಂಡು ಹೇಗೋ ಸಮಾಧಾನ ಮಾಡ್ಕೊಳ್ಳೋದು. ಕಾರ್ತಿಕ, ಪೊಲೀಸ್ ಎನ್ಕ್ವೈರಿ ಏನಾದ್ರು ಆಯ್ತಂತೇನೋ? ಆ ಹುಡುಗಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳಂತೆ? ಪೊಲೀಸ್ ಅವರೇ ಆಸ್ಪತ್ರೆಗೆ ಹೋಗಿದ್ರಂತೆ ಅಪ್ಪ, ಆದ್ರೆ ಅಕ್ಕನ ವಿರುದ್ಧ ಏನು ಕಂಪ್ಲೇಂಟ್ ಕೊಟ್ಟಿರೋ ಆಗಿಲ್ಲ. ರೀ, ಆ ವಸಂತ ನರ್ಸ್ ಆಗಿದ್ದಾಳಲ್ವೇನ್ರಿ? ಕಾಂಟ್ಯಾಕ್ಟ್ ಚೆನ್ನಾಗೇ ಇಟ್ಕೊಂಡಿರ್ತಾಳೆ. ಏನೋ ಹೇಳಿ ಕೇಸ್ನ ಮುಚ್ಚಾಕ್ಸಿರ್ತಾಳೆ. ಇಲ್ಲಾಂದ್ರೆ ಅವರು ಕೋರ್ಟು ಕಚೇರಿ ಅಂತೆಲ್ಲ ಅಲಿಬೇಕಾಗತ್ತೆ ಅಲ್ವಾ? ಅದು ನಿಜ ಯಶೋಧ. ಯಾಕೋ ಒಂದ್ ಸಮಸ್ಯೆ ಕಳೀತಲ್ಲ, ನಮಗಷ್ಟು ಸಾಕು. ಹೋಗಿ ದೇವರಿಗೆ ತುಪ್ಪದ ದೀಪ ಹಚ್ಚಿ, ಇನ್ನು ಮುಂದಾದ್ರೂ ನಮ್ಮ ಕರುಣನ್ಗೆ ಯಾವ ಸಮಸ್ಯೆನೂ ಕೊಡಬೇಡ, ನಿನ್ನ ರಕ್ಷೆ ಸದಾ ಅವಳಿಗಿರ್ಲಪ್ಪ ಅಂತ ಬೇಡ್ಕೊಳೆ. ಅದನ್ನ ನಿಮ್ಮ ಹತ್ರ ಹೇಳಿಸ್ಕೋಬೇಕೇನ್ರಿ? ಈಗಲೇ ಹೋಗಿ ದೀಪ ಹಚ್ತೇನೆ. ಕಾರ್ತಿಕ, ಈ ವಿಚಾರವಾಗಿ ಉಡುಪರ ಮನೆಯಲ್ಲೂ ತುಂಬಾ ತಲೆ ಕೆಡ್ಸ್ಕೊಂಡಿದ್ರು ಕೊಡೋ, ಅವ್ರಿಗೂ ಹೋಗಿ ವಿಷಯ ತಿಳಿಸೋಣ. ಯಶೋಧ, ನಾನು ನಿನ್ ಮಗ ಉಡುಪರ ಮನೆಗೆ ಹೋಗಿ ಬರ್ತೀವಿ. ಅಪ್ಪ, ಅಮ್ಮ ಇಷ್ಟೊತ್ತಾದ್ರೂ ಮನೆಗೂ ಬರಲಿಲ್ಲ.
ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಸೌಂದರ್ಯ ಏನಾದ್ಲೋ ಏನೋ, ಭಯ ಆಗ್ತಿದೆ. ಏನ್ ಶಾಂತ ಇಷ್ಟೊತ್ತು ಮಾಡ್ಬಿಟ್ಟೆ? ಹೇಗಿದ್ದಾಳೆ ಸೌಂದರ್ಯ? ಅಲ್ಲ, ಇವಳು ಅವಾಗಿಂದ ಫೋನ್ ಮಾಡ್ತಾ ಇದ್ದಾಳೆ, ಯಾಕೆ ರಿಸೀವ್ ಮಾಡ್ಲಿಲ್ಲ ಫೋನ್ನ? ರಿಸೀವ್ ಮಾಡೋ ಪರಿಸ್ಥಿತಿಲಿ ನಾನು ಇರಲಿಲ್ಲ ರೀ. ಏನಮ್ಮ ಹಾಗಾದ್ರೆ ಸೌಂದರ್ಯ ಹುಷಾರಾಗ್ಲಿಲ್ವಾ? ಪುಣ್ಯಕ್ಕೆ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಅವಳ ಮನಸ್ಥಿತಿ ಸ್ವಲ್ಪನೂ ಸರಿ ಇಲ್ಲಮ್ಮ. ನನ್ನನ್ನು ಯಾಕೆ ಬದುಕಿಸಿದ್ರಿ, ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಅಂತ ನನ್ನನ್ನೇ ಕೇಳಿದ್ಲು. ನಾನು ಏನು ಉತ್ತರ ಕೊಡ್ಲಿ? ಏನು ಉತ್ತರ ಇದೆ ನನ್ನ ಹತ್ರ ಕೊಡಕ್ಕೆ? ಈಗಾಗ್ಲೇ ಒಬ್ರನ್ನ ನಂಬಿ ಅವಳಿಗೆ ಭರವಸೆ ಕೊಟ್ಟೆ. ಉಳಿಸ್ಕೊಳಕ್ಕಾಯ್ತಾ ನನ್ನ ಕೈಲಿ? ಮತ್ತೆ ಯಾವ ಧೈರ್ಯದ ಮೇಲೆ ಏನಂತ ಹೇಳಿ? ಈಗಲೂ ಬಾಳ್ ತುಂಬಾ ನನ್ನನ್ನ ಅಮ್ಮ ಅಂತ ಕರೀತಾಳೆ. ನನ್ನ ಮಡಲಲ್ಲಿ ಮಲಗಿ ಕೊನೆ ಉಸಿರು ಬಿಡ್ತೀನಿ ಅಮ್ಮ ಅಂತಾಳೆ. ನನ್ನನ್ನು ಬಿಟ್ಟು ಹೋಗ್ಬೇಡ ಅಮ್ಮ ಅಂತಾಳೆ. ಏನ್ ಹೇಳಿ ನಾನು ಅವಳಿಗೆ? ಅಮ್ಮ, ಅವಳ ಇಲ್ಲಿಗೆ ಕರ್ಕೊಂಡು ಬಂದ್ಬಿಡ್ಬೇಕಿತ್ತಮ್ಮ. ನನಗೂ ಹಾಗೆ ಅನ್ನಿಸ್ತು ಕಣೆ. ಅವಳನ್ನ ಅಲ್ಲಿ ಒಂಟಿಯಾಗಿ ಬಿಟ್ರೆ ಇಂಥ ಕೆಟ್ಟ ಆಲೋಚನೆಗಳು ಪದೇ ಪದೇ ಅವಳ ತಲೆಯಲ್ಲಿ ಬರೋದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಾಗುತ್ತೆ. ಸೌಂದರ್ಯ ಮನಸ್ಥಿತಿ ಒಂದು ಸ್ವಲ್ಪ ಸರಿ ಹೋಗೋವರೆಗೂ ಸತ್ತಿನದ ಮಟ್ಟಿಗೆ ಅವಳನ್ನ ಇಲ್ಲೇ ಕರ್ಕೊಂಡು ಬಂದು ಇಟ್ಕೊಳ್ಳೋಣ ಮಾರಿ. ಇಂಥ ಸ್ಥಿತಿಲಿ ಅವಳನ್ನ ಅಲ್ಲಿ ಬಿಟ್ರೆ ಅವಳು ಖಂಡಿತವಾಗ್ಲೂ ಉಳಿಯಲ್ಲ. ಶಾಂತ, ಇಂಥ ವಿಷಯಗಳನ್ನ ನೀನು ನನ್ನನ್ನು ಕೇಳೋ ಅವಶ್ಯಕತೆನೇ ಇಲ್ಲ. ನಿನಗೆ ಯಾವುದು ಸರಿ ಅನ್ಸುತ್ತೋ ಹಾಗೆ ಮಾಡು. ಆ ಹುಡುಗಿನ ಇಲ್ಲಿ ಕರ್ಕೊಂಬ. ಅವಳಿಗೆ ಇಷ್ಟ ಬಂದಷ್ಟು ದಿವಸ ಈ ಮನೆಯಲ್ಲಿ ಇರಲಿ. ಆಗ್ಲಾದ್ರೂ ನಮಗ್ ಸುತ್ಕೊಳ್ಳೋ ಪಾಪ ಸ್ವಲ್ಪ ಕಮ್ಮಿ ಆಗ್ಬೋದು. ನಮಗೆ ಯಾಕ್ರಿ ಪಾಪ ಸುತ್ಕೊಳುತ್ತೆ? ಇದೆಲ್ಲದಕ್ಕೂ ಕಾರಣ ಆಗಿರೋಳು ಇವಳು, ಈ ಕರುಣ. ಅವಳಿಗೆ ಪಾಪ ಸುತ್ಕೊಳುತ್ತೆ. ಮದುವೆಗೂ ಎಷ್ಟೋ ದಿನದ ಮುಂಚೆ ನಾನು ಇವಳ ಹತ್ರ ಹೋಗಿ ಅಂಗ್ಲಾಚಿ ಬೇಡ್ಕೊಂಡಿದ್ದೆ. ನನ್ನ ಮಗನ ಮದುವೆ ಯಾವ ಅಡ್ಡಿ ಆತಂಕನೂ ಇಲ್ಲದೆ ಸೌಂದರ್ಯನ ಜೊತೆ ನಡಿಬೇಕು ಅಂತ. ನನ್ನ ಕಣ್ಣೀರು ಒರೆಸೋ ನಾಟಕದ ಮಾತು ಕೊಟ್ಟ ಹಾಗೆ ಮಾಡಿ ನನ್ನನ್ನು ಸಾಗ್ ಹಾಕಿದ್ಲೆ ಹೊರತು ತಾನು ಕಟ್ಟಿಕೊಂಡಿರೋ ತಾಳಿ ಬಗ್ಗೆ ಒಂದು ಮಾತಾಡ್ಲಿಲ್ಲ ರೀ. ಬಾಯ ಬಿಟ್ಟಿಲ್ಲ ಅವಳು. ಮದುವೆ ದಿನ ಸಮಯ ನೋಡ್ಕೊಂಡು ತಾಳಿ ತೋರಿಸಿ ಮದುವೆನೇ ನಿಲ್ಲಿಸ್ಬಿಟ್ಲು ಪಾಪಿ. ನಮ್ಮೆಲ್ಲರ ಆಸೆಗೂ ಕಲ್ಲು ಹಾಕಿ ಅವಳ ಪ್ರಾಣಕ್ಕೆ ಸಂಸ್ಕಾರ ತಂದವಳು ನೀನು. ನಿನ್ ಯಾವುದೋ ಜನ್ಮದ ಒಂದಿಷ್ಟು ಪುಣ್ಯ ಕಣೆ. ಅವಳು ಉಳ್ಕೊಂಡು ನಿನ್ನನ್ನು ಕಾಪಾಡಿದಾಳೆ. ಅವಳ ಪ್ರಾಣಕ್ಕೆ ಇಷ್ಟಾದ್ರೂ ಅಪಾಯ ಆಗಿದ್ದಿದ್ರೆ ನಿನ್ನನ್ನ, ನಿಮ್ಮಪ್ಪ ಅಮ್ಮನ್ನ ಎಲ್ಲರನ್ನೂ ಜೈಲ್ ಕಂಬಿ ಎಣಿಸೋ ಹಾಗೆ ಮಾಡ್ತಿದ್ದೆ. ಬದುಕೋ ಹೋಗು.